ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ತಮ್ಮನ ವಿರುದ್ಧನೇ ನಾನು ಪಿತೂರಿ ಮಾಡ್ಬಿಟ್ಟೆ. ಪಾಪಿನಾಗವಿರು, ದಯವಿಟ್ಟು ಕ್ಷಮಿಸ್ಬಿಡುವಿರು. ಯಾಕೆ ಸರ್ ಇನ್ನೂ ಬೇಜಾರಲ್ಲಿದ್ದೀರಾ? ನಾವು ಕೆಲವ್ರನ್ನ ತುಂಬ ನಂಬಿರ್ತೇವೆ. ನಾವು ನಂಬಿದವರೇ ನಮಗೆ ಮೋಸ ಮಾಡಿದ್ರೆ ನಂಬಿಕೆ ಅನ್ನೋದೇ ಸತ್ತೋಗುತ್ತೆ. ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ನಿಜ ಸರ್, ನನಗೆ ಅರ್ಥ ಆಗತ್ತೆ. ಯಾರಾದರೂ ನಮಗೆ ನಂಬಿಕೆ ದ್ರೋಹ ಮಾಡಿದ್ರೆ ನಮಗೆ ಅದನ್ನು ಸಹಿಸ್ಕೊಳ್ಳೋದಕ್ಕಾಗಲ್ಲ. ಆದರೆ ಒಂದೊಂದು ಸಾರಿ ನಮಗೆ ನಂಬಿಕೆ ದ್ರೋಹನೇ ಆಗಿರಲ್ಲ ಸರ್. ಸುಳ್ಳುಗಳನ್ನೇ ಸತ್ಯ ಅಂತ ನಾವು ನಂಬ್ಕೊಂಡು ಬಿಟ್ಟಿರ್ತೀವಿ. ನಮ್ಮ ಮನಸ್ಸೇ ನಮಗೆ ನಂಬಿಕೆ ದ್ರೋಹ ಮಾಡ್ತಿರತ್ತೆ. ನೀನು ಹೇಳಿದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಪರವಾಗಿಲ್ಲ ಸರ್, ಮುಂದೆ ಯಾವತ್ತಾದರೂ ನಿಮ್ಗೆ ಅರ್ಥ ಆಗತ್ತೆ. ಸರ್, ನಂದೊಂದು ಮಾತು. ನಾವು ಯಾರನ್ನಾದರೂ ತುಂಬ ನಂಬಿದ್ರೆ ಅವ್ರು ಹೇಳೋ ಎಲ್ಲ ಮಾತುಗಳನ್ನು ನಾವು ನಂಬೋದಕ್ಕೆ ಶುರು ಮಾಡಿಬಿಡ್ತೀವಿ. ಒಂದು ಸಲ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಗೊತ್ತಾದ ಮೇಲೆ ಅವ್ರು ಈ ಹಿಂದೆ ಏನೇನು ಹೇಳಿರ್ತಾರೋ ಅದ್ರ ಬಗ್ಗೆ ನಾವು ಪುನಃ ಯೋಚನೆ ಮಾಡಬೇಕಾಗತ್ತೆ. ಶ್ರಾವಣಿ, ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಂತ ಗೊತ್ತಿದ್ರು ನೀನು ಅವಳನ್ನ ಮಗಳು ಅಂತ ಒಪ್ಕೋತಿದ್ಯಾ? ಆ ಪೃಥ್ವಿ ಮತ್ತೆ ನಂದಿನಿ ನಿನಗ್ ಮಾಡಿರೋ ಮೋಸನ ನೀನ್ ಮರ್ತೋದ್ಯಾ? ಅವರು ಎಷ್ಟು ಸತ್ಯ ಹೇಳಿದ್ದಾರೆ, ಅದರಲ್ಲಿ ಎಷ್ಟು ತಿರುಳಿದೆ, ಇದ್ರ ಬಗ್ಗೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಸರ್, ಜ್ಯೂಸ್. ಅಕ್ಕ ನನ್ನ ಹತ್ರ ಹೇಳಿರೋ ಮಾತುಗಳೆಲ್ಲ ನಿಜ ಅಲ್ಲ ಅಂದಮೇಲೆ ಕೆಲವು ವಿಷಯದಲ್ಲಿ ಅಕ್ಕ ನನ್ನ ಹತ್ರ ಸುಳ್ಳು ಹೇಳಿರ್ಬೋದಾ? ನಾನು ಅವಳನ್ನ ತುಂಬ ನಂಬ್ತಿರೋ ಕಾರಣಕ್ಕೆ ಸತ್ಯನ ಮುಚ್ಚಿಟ್ಟು ನನ್ನ ಹತ್ರ ಸುಳ್ಳು ಹೇಳಿದಾಳ. ಹಾಗಾದ್ರೆ ಶ್ರಾವಣಿ ನನ್ನ ಮಗಳೇ ಅಲ್ಲ ಅಂತ ಅಕ್ಕ ಹೇಳಿದ ವಿಷಯ? ಶ್ರಾವಣಿ, ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಂತ ಗೊತ್ತಿದ್ರು ನೀನು ಅವಳನ್ನ ಮಗಳು ಅಂತ ಒಪ್ಕೋತಿದ್ಯಾ? ಆ ಪೃಥ್ವಿ ಮತ್ತೆ ನಂದಿನಿ ನಿನಗ್ ಮಾಡಿರೋ ಮೋಸನ ನೀನ್ ಮರ್ತೋದ್ಯಾ? ಅಕ್ಕ ಹೇಳಿದ್ದು ಎಲ್ಲ ಮಾತುಗಳು ಸತ್ಯ ಅಲ್ಲ ಅಂದಮೇಲೆ ಅದು ಸುಳ್ಳ? ನಾವು ಹತ್ರ ಬಂದಾಗ ಇರೋ ಸತ್ಯನೆಲ್ಲ ನಿನಗೆ ಹೇಳಬೇಕು ಅಂದ್ಕೊಂಡಿದ್ದೆ. ಶ್ರಾವಣಿ ಅಮ್ಮ, ನಿನ್ನ